Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ತಾಯಿ ಧರ್ಮಸಭೆಯು ದೈವಿ ಕರುಣೆಯ ಭಾನುವಾರವನ್ನು ಆಚರಿಸುತ್ತಿದೆ. ಆದ್ಮೇಲೆ ದಿನಾಂಕ 8 ಏಪ್ರಿಲ್ 2026ರಲ್ಲಿ ದಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ಸುದ್ದಿ. ಅದೇನೆಂದರೆ, ಸ್ಪೆಷಲ್ ಮರ್ಸಿ ಚಾನ್ಸ್ ಎಂಬ ಹೆಡ್ಲೈನ್ನಲ್ಲಿ ಈ ರೀತಿ ಬರೆದಿತ್ತು: ಪಂಜಾಬ್ನ ಗುರು ತೇಗ್ ಬಹದ್ದೂರ್ ರವರ 350ನೇ ಮರಣದ ಸ್ಮರಣೆಗಾಗಿ ಒಂದು ವಿಶೇಷ ಅವಕಾಶವನ್ನು ಎಲ್ಲ 10ನೇ ತರಗತಿ ಹಾಗೂ ದ್ವಿತೀಯ PUC ಮಕ್ಕಳು ಯಾರೆಲ್ಲ 2010ರಿಂದ ಇಂದಿನವರೆಗೂ ಪರೀಕ್ಷೆ ಬರೆಯದೆ ಅಥವಾ ಪರೀಕ್ಷೆ ಬರೆದು ಉತ್ತೀರ್ಣರಾಗದೇ ಇದ್ದರೆ ಅವರಿಗೆ ಈ ವರ್ಷ 2026ರಲ್ಲಿ ಕರುಣೆಯಿಂದ ಮತ್ತೊಂದು ಅವಕಾಶವನ್ನ ಕಲ್ಪಿಸಿ ಕೊಡಲಾಗುವುದು. ಮಾನವೀಯತೆಯ ದೃಷ್ಟಿಯಿಂದ ಪ್ರತಿಯೊಬ್ಬರೂ ತಪ್ಪಿನಿಂದ ಸದಾ ಅದೇ ಗುಂಗಿನಲ್ಲಿ ಉಳಿಯದೆ ಮತ್ತೊಂದು ಅವಕಾಶವನ್ನು ನೀಡಲಾಗುವುದು. ಈ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಪಂಜಾಬಿನ ಶಿಕ್ಷಣ ಮಂಡಳಿ ಪ್ರಕಟಿಸುತ್ತದೆ. ಆದ್ಮೇಲೆ ಪಂಜಾಬಿನ ಶಿಕ್ಷಣ ಮಂಡಳಿ ಕರುಣೆ ತೋರಿದ ಫಲವಾಗಿ ಕಾರಣಾಂತರಗಳಿಂದ ಪರೀಕ್ಷೆ ಬರೆಯದೆ ಅಥವಾ ಫೇಲ್ ಆಗಿ ಇರುವ ಮಕ್ಕಳಿಗೆ ನಿಜವಾಗಲೂ ದಯೆ ತೋರಿದಂತೆ ಆಗಿದೆ. ಹೌದು ಆದ್ಮೇಲೆ ಅದೇ ರೀತಿ ಸಮಾಜದಲ್ಲಿ ಹಲವಾರು ಜನರು ನಿಜವಾಗಲೂ ಮಾನವೀಯತೆಯ ದೃಷ್ಟಿಯಿಂದ ಇತರರ ಮೇಲೆ ದಯೆ ತೋರುವುದನ್ನ ಕಾಣುತ್ತೇವೆ. ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ವಿಡಿಯೋಗಳನ್ನು ನಾವು ನೋಡಿರಬಹುದು. ತಂದೆ ತಾಯಂದಿರಿಗೆ ವಯಸ್ಸಾಗಿದೆ ಎಂದು ರಸ್ತೆಗೆ ತಳ್ಳಿದವರನ್ನು ಅನೇಕ ಸಂಘ ಸಂಸ್ಥೆಗಳು ಅವರನ್ನು ಕರೆದುಕೊಂಡು ಹೋಗಿ ಆರೈಕೆ ಮಾಡಿ ದಯೆ ತೋರಿರುವುದನ್ನು ನಾವು ನೋಡಬಹುದು. ಅಥವಾ ಪ್ರಾಣಿ ಪಕ್ಷಿಗಳನ್ನು ಸಂರಕ್ಷಿಸಿ ಕಾಪಾಡಿ ದಯೆ ತೋರಿರುವ ಘಟನೆ ನಾವು ಕಾಣಬಹುದು. ಈ ರೀತಿ ಮಾನವ ಜಗತ್ತಿನಲ್ಲಿ ಎಲ್ಲೋ ಒಂದು ಕಡೆ ದಯೆ, ಕರುಣೆ, ಪ್ರೀತಿ ಮತ್ತು ಕ್ಷಮೆ ಎಂಬ ವಿಷಯಕ್ಕೆ ನಿಜವಾಗಲೂ ಕೆಲವೊಬ್ಬರು ಪ್ರಾಮುಖ್ಯತೆಯನ್ನು ನೀಡುತ್ತಿದ್ದಾರೆ. ಆದ್ಮೇಲೆ ಅದೇ ರೀತಿ ನಮ್ಮ ರಾಜಾದಿರಾಜರು ಪ್ರಭು ಯೇಸು ಈ ಲೋಕದ ಮೇಲೆ ದಯೆ ತೋರಿದರು ಎಂಬ ವಿಷಯವನ್ನು ಧ್ಯಾನಿಸಲೆಂದು ಧರ್ಮಸಭೆ ನಮಗೆ ಕರೆ ನೀಡುತ್ತಿದೆ. 1931 ಫೆಬ್ರವರಿ 22ರಂದು ಪೋಲೆಂಡಿನ ಕಾನ್ವೆಂಟಿನಲ್ಲಿ ಪ್ರಭು ಯೇಸು ಸಂತ ಫೌಸ್ಟೀನಮ್ಮನವರಿಗೆ ದಿವ್ಯ ದರ್ಶನವನ್ನಿತ್ತರು. ಪ್ರಭುವಿನ ಒಂದು ಕೈ ಆಶೀರ್ವಾದ ಕೊಡುವ ರೀತಿಯಲ್ಲಿ ಮೇಲೆತ್ತಲ್ಪಟ್ಟಿದ್ದರೆ ಅವರ ಮತ್ತೊಂದು ಕೈ ಅವರ ಹೃದಯದ ಮೇಲಿತ್ತು. ಅವರ ಹೃದಯದಿಂದ ಇಡೀ ಲೋಕವೇ ಬೆಳಗುವಷ್ಟು ಪ್ರಕಾಶಮಾನ 2 ಕಿರಣಗಳು ಹೊರಹೊಮ್ಮುತ್ತಿದ್ದವು. ಬಿಳಿಯ ಕಿರಣ ನೀರನ್ನು, ಇದು ಆತ್ಮಗಳನ್ನು ಜೀವೋದ್ಧಾರ ಮಾಡುವ ಸಂಕೇತ, ಮತ್ತು ಕೆಂಪು ಕಿರಣ ಕ್ರಿಸ್ತನ ರಕ್ತದ ಲಾಂಛನ, ಆತ್ಮಗಳ ಜೀವೋದ್ಧಾರ ಮಾಡುವ ಸಂಕೇತವಾಗಿದೆ. ಧರ್ಮಸಭೆ ಮತ್ತು ಸಂಸ್ಕಾರವನ್ನ ಸೂಚಿಸುತ್ತದೆ, ಅಥವಾ ಸ್ನಾನ ದೀಕ್ಷೆ ಮತ್ತು ಪರಮ ಪ್ರಸಾದವನ್ನ ಸೂಚಿಸುತ್ತದೆ. ದೇವರ ಕರುಣೆಯನ್ನು ಫೌಸ್ಟೀನ ಹೀಗೆ ಸಾರುತ್ತಾರೆ: ಓ ಸಂಶಯ ತುಂಬಿರುವ ಆತ್ಮಗಳೇ, ದೇವರ ಕರುಣೆ ಎಷ್ಟು ಆಳವಾದುದೆಂದು ತಿಳಿದುಕೊಡಲು ಸ್ವರ್ಗದ ತೆರೆಯನ್ನು ನಿಮಗಾಗಿ ನಾನು ಹುರಿದುಂಬಿಸುತ್ತೇನೆ. ಆ ತೆರೆಯನ್ನು ತೆಗೆದು ದೇವರ ಕರುಣೆಯನ್ನು ನಿಮಗೆ ನಾನು ತೋರಿಸಿಕೊಡುತ್ತೇನೆ ಎಂದು ಕ್ರಿಸ್ತನ ಕರುಣೆಯನ್ನು ಜಗತ್ತಿಗೆ ಸಾರಿದ ಸಂತರು ಇವರಾಗಿದ್ದಾರೆ. ಆದ್ಮೇಲೆ ಪುನರುತ್ಥಾನರಾದ ಪ್ರಭು ಕ್ರಿಸ್ತರ ಹೃದಯದಿಂದ ಹೊರಚಿಮ್ಮುವ ಬಿಳಿ ಮತ್ತು ಕೆಂಪು ಕಿರಣಗಳು ಯೇಸುವಿನ ಕರುಣೆಯ ಸಂಕೇತವಾಗಿದೆ. ಅಂದು ಸೈನಿಕನು ಯೇಸುವಿನ ಪಕ್ಕೆಗೆ ತಿವಿದಾಗಲೂ ನೀರು ಮತ್ತು ರಕ್ತ ಹರಿಯಿತು. ನೀರು ಶುದ್ಧಗೊಳಿಸುತ್ತದೆ, ರಕ್ತ ಜೀವವನ್ನ ನೀಡುತ್ತದೆ. ವಚನ ಸಾಹಿತ್ಯದ ಬಸವಣ್ಣನವರು ಹೇಳ್ತಾರೆ: ದಯೆಯಿಲ್ಲದ ಧರ್ಮವೇನೋ, ದಯೆಯೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ದೇವ, ದಯವಿಲ್ಲದ ಮನಸ್ಸಿನೊಳಗಿಲ್ಲ ನೀನು. ಈ ವಚನದಲ್ಲಿ ಬಸವಣ್ಣನವರು ತುಂಬಾ ಸರಳವಾಗಿ, ಅಂದರೆ ಗಾಢವಾಗಿ ಹೇಳ್ತಾರೆ, ಧರ್ಮ ಎನ್ನುವುದು ಕೇವಲ ಆಚರಣೆ ಅಥವಾ ಪೂಜೆಯಲ್ಲ, ಅದು ದಯೆ ಮತ್ತು ಮಾನವೀಯತೆಯಿಂದ ಆರಂಭವಾಗಬೇಕು. ಆ ಆಚರಣೆ ನಮ್ಮದಾಗಬೇಕು. ದಯೆ ಕೇವಲ ನಮ್ಮ ತುಟಿಯಲ್ಲಿದ್ದರೆ ಸಾಲದು, ನಮ್ಮ ಕೃತಿಯಲ್ಲಿಯೂ ಇರಬೇಕಾಗಿದೆ. ಆದ್ಮೇಲೆ ಇಂದಿನ ಮೊದಲನೇ ವಾಚನವನ್ನ ಪ್ರೇಷಿತರ ಕಾರ್ಯಕಲಾಪಗಳಿಂದ ಆರಿಸಲಾಗಿದೆ. ಪ್ರಥಮ ಕ್ರೈಸ್ತರು ಯಾವ ರೀತಿ ಅನ್ಯೋನ್ಯತೆ, ಪ್ರೀತಿ, ಕರುಣೆಯನ್ನು ತೋರಿ ಸಹಬಾಳ್ವೆಯಿಂದ ಬಾಳಿದರೆಂದು ತಿಳಿಸುತ್ತದೆ.
ಅವರು ತಮ್ಮ ಸಹೋದರ ಸಹೋದರಿಯರು ಕಷ್ಟದಲ್ಲಿರುವಾಗ ಅಯ್ಯೋ ಪಾಪ ಎಂದು ಮಾತಿಗೆ ಮಾತ್ರ ಕರುಣೆ ತೋರಲಿಲ್ಲ. ಬದಲಿಗೆ ಆ ಕರುಣೆಯನ್ನು ಕಾರ್ಯರೂಪದಲ್ಲಿ ತೋರಿಸಿ ಪರಸ್ಪರ ಹಂಚಿಕೊಂಡು ಬಾಳಿದರು. ಮುಖ್ಯವಾಗಿ ಇಂದಿನ ವಾಚನ ಹೇಳುವಂತೆ ಅವರು ತಮ್ಮಲ್ಲಿದ್ದ ಆಸ್ತಿ ಪಾಸ್ತಿಯನ್ನು ಮಾರಿ ಯಾರು ಕಷ್ಟಪಡುತ್ತಿದ್ದರು ಅವರೊಂದಿಗೆ ಅವರು ಹಂಚಿ ಬಾಳಿದರು. ಕೇವಲ ಪರರನ್ನು ಕಂಡು ಕರುಣೆ ತೋರುವುದು ಮಾತ್ರವಲ್ಲದೆ ಪ್ರಾರ್ಥನೆ ಮಾಡಿದರು. ರೊಟ್ಟಿ ಮುರಿದು ಸಹಭೋಜನದಲ್ಲಿ ಪಾಲ್ಗೊಳ್ಳುತ್ತಿದ್ದರು. ನಾವು ಸಹ ಕ್ರಿಸ್ತನ ನಾಮದಲ್ಲಿ ಒಟ್ಟಾಗಿ ಸೇರುತ್ತೇವೆ, ಒಂದೇ ರೊಟ್ಟಿಯನ್ನ ಭುಜಿಸುತ್ತೇವೆ. ಆದರೆ ಕ್ರಿಸ್ತನ ಮೌಲ್ಯ ಸಾರಲು ವಿಫಲರಾಗಿದ್ದೇವೆ. ಮುಖ್ಯವಾಗಿ ಪರರಿಗೆ ದಯೆ ಅಥವಾ ಕರುಣೆಯನ್ನು ತೋರುವುದಿಲ್ಲ. ವಿನ್ಸ್ಟನ್ ಚರ್ಚಿಲ್ ಹೇಳುತ್ತಾರೆ, ನಾವು ದಯೆಯನ್ನು ತೋರುವಂತವರಾಗಬೇಕು, ನಾವು ದಯೆಯನ್ನು ಕೇಳುವಂತವರು ಆಗಬಾರದು. ಆದುದರಿಂದ ಆತ್ಮೀಯರೇ, ಕ್ರಿಸ್ತನ ದಯೆಯ ಸಾರುವ ಸಾಧನಗಳಾಗೋಣ. ಆತ್ಮೀಯರೇ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ತಮ್ಮ ಶಿಷ್ಯನಾದ ತೋಮನಿಗೆ ದಯೆಯ ಕಾರುಣ್ಯವೇ ಹರಿಸಿದ ಘಟನೆಯನ್ನ ಕಾಣುತ್ತೇವೆ. ಶಿಷ್ಯರು ಯೇಸುವಿನೊಂದಿಗೆ ಸುಮಾರು 3 ವರ್ಷಗಳ ಕಾಲ ಇದ್ದು ಅವರ ವಾಕ್ಯವನ್ನು ಆಲಿಸಿದರು. ಅವರು ಮಾಡಿದ ಅದ್ಭುತ ಕಾರ್ಯಗಳನ್ನು ತಮ್ಮ ಕಣ್ಣಾರೆ ನೋಡಿದರು. ಆದರೂ ಅವರು ಯೇಸುವನ್ನು ಸಂಪೂರ್ಣವಾಗಿ ಅರಿತಿರಲಿಲ್ಲ. ಯೇಸು ನಿಜ ದೇವರೆಂದು ನಂಬಿರಲಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನಂತೆ ಓಡಾಡುತ್ತಿದ್ದ ಯೇಸು ಸಾವಿನೊಂದಿಗೆ ಮರೆಯಾಗುತ್ತಾರೆ ಎಂದು ಶಿಷ್ಯರು ಭಾವಿಸಿದರು. ಆದರೆ ಯೇಸು ಪುನರುತ್ಥಾನಗೊಂಡರು. ತಮ್ಮ ಶಿಷ್ಯರಿಗೆ ಕಾಣಿಸಿಕೊಂಡು ತಾವೇ ಯೇಸು ಎಂದು ದೃಢಪಡಿಸುತ್ತಾರೆ. ಅಂತ ಸಂದರ್ಭದಲ್ಲಿ ಸಂತ ತೋಮಾಸರು ಶಿಷ್ಯರಿದ್ದ ಮನೆಯಲ್ಲಿ ಇರಲಿಲ್ಲ. ಈ ಕಾರಣದಿಂದ ಇತರ ಶಿಷ್ಯರು ತಾವು ಪುನರುತ್ಥಾನರಾಗಿರುವ ಯೇಸುವನ್ನು ಕಂಡೆವು ಎಂದು ತೋಮಾಸರಿಗೆ ಹೇಳಿದಾಗ ಅವರು ಪ್ರತ್ಯುತ್ತರವಾಗಿ, ನಾನು ಅವರನ್ನು ಕಣ್ಣಾರೆ ಕಂಡು ಅವರ ಗಾಯಗಳಲ್ಲಿ ಕೈ ಹಾಕಿ ನೋಡದಿದ್ದರೆ ನಾನು ವಿಶ್ವಾಸಿಸುವುದಿಲ್ಲ ಎಂದು ನುಡಿಯುತ್ತಾರೆ. ಯಾಕೆಂದರೆ ತಮ್ಮ ಸಹಪಾಠಿಗಳು ಕಂಡದ್ದು ಕೇವಲ ಭ್ರಮೆ ಎಂದೆನಿಸಿರಬಹುದು. ಸಂತ ತೋಮಾಸರವರು ತಮ್ಮ ಇಂದ್ರಿಯಗಳಿಗೆ ಯೇಸು ಗೋಚರಿಸಿದಾಗ ಮಾತ್ರ ನಂಬುತ್ತೇನೆ ಎಂದು ಬಹಿರಂಗವಾಗಿ ಹೇಳುತ್ತಾರೆ. ಆಗ ಪ್ರಭು ಯೇಸುವೆ ಸ್ವತಃ ಪುಟ್ಟ ಮಗುವಿಗೆ ಸಂತೈಸುವಂತೆ ತಮ್ಮ ಕರುಣೆಯನ್ನು ಪ್ರತಿಬಿಂಬಿಸಲು ಮುಂದಾಗುತ್ತಾರೆ. ಪಕ್ಕೆಲುಬು ಮುಟ್ಟಲು ಹೇಳುತ್ತಾರೆ. ನಮ್ಮಲ್ಲಿ ಇನ್ನೂ ಅನೇಕರು ಸಂತ ತೋಮಾಸರಂತೆ ನಾವು ಕಣ್ಣಿನಿಂದ ನೋಡಿದರೆ ಮಾತ್ರ ಸತ್ತು ಮರಳಿ ಜೀವಕ್ಕೆ ಬಂದಿರುವ ಯೇಸುವನ್ನು ನಂಬುತ್ತೇವೆ ಎನ್ನುತ್ತಾರೆ. ಅಂಗೈಯಲ್ಲಿರುವ ಗುಬ್ಬಚ್ಚಿಯನ್ನು ನಂಬು, ದೂರದಲ್ಲಿರುವ ಪಾರಿವಾಳಗಳನ್ನ ನಂಬದಿರು ಎನ್ನುವಂತೆ ಇಂದ್ರಿಯಗಳ ಅನುಭವಕ್ಕೆ ಸಿಲುಕುವುದನ್ನು ನಂಬು, ಸಿಗದಿರುವುದನ್ನು ನಂಬಬೇಡ ಎನ್ನುವ ಸಿದ್ಧಾಂತ ನಮ್ಮಲ್ಲಿ ಅನೇಕರದು ಆಗಿದೆ. ಆದುದರಿಂದ ಆತ್ಮೀಯರೇ, ನಾವು ಯಾವ ರೀತಿ ದಯೆಯನ್ನು ಅಥವಾ ಕ್ರಿಸ್ತನ ಕರುಣೆಯನ್ನು ಸಾರುವ ಸಾಧನಗಳಾಗಬಹುದು? ಮೊಟ್ಟ ಮೊದಲನೇದಾಗಿ ದಿವಂಗತರಾದ ಪೋಪ್ ಫ್ರಾನ್ಸಿಸ್ ರವರು ಹೇಳುತ್ತಾರೆ, ಕ್ರಿಸ್ತರ ನಾಮ ಮತ್ತು ಧರ್ಮಸಭೆಯ ನಾಮದಲ್ಲಿ ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ದಯೆಯನ್ನು ತೋರಲು ಎಂದಿಗೂ ಸುಸ್ತಾಗಬೇಡಿರಿ. ಕೇವಲ ನಾವು ಕ್ರಿಸ್ತನ ದಯೆಯನ್ನು ಪಡೆದರೆ ಸಾಲದು, ಅವರ ಹಿಂಬಾಲಕರಾದ ನಾವು ಆ ಕ್ರಿಸ್ತನ ದಯೆಯನ್ನು ಸಾರುವ ಸಾಧನಗಳಾಗೋಣ ಮತ್ತು ಆಯಾಸಗೊಳ್ಳದೆ ಇರೋಣ. ಎರಡನೇದಾಗಿ ಅಬ್ರಹಾಂ ಲಿಂಕನ್ ರವರು ಹೇಳುತ್ತಾರೆ, ನಾನು ಯಾವಾಗಲೂ ತಿಳಿದುಕೊಂಡಿದ್ದ ಸತ್ಯವೇನೆಂದರೆ, ಕಟ್ಟುನಿಟ್ಟಾದ ಶಿಸ್ತು ನಿಯಮಕ್ಕಿಂತ ಕರುಣೆಯು ಅಥವಾ ದಯೆಯು ಬಹಳಷ್ಟು ಫಲವನ್ನು ನೀಡುತ್ತದೆ. ಕೊನೆಯದಾಗಿ ಆತ್ಮೀಯರೇ, ಪ್ರಭು ಯೇಸು ಅನೇಕ ಜನರಿಗೆ ಕರುಣೆಯ ಕಡಲನ್ನೇ ಹರಿಸಿದರು. ಪಾಪಿಗಳು, ಸುಂಕ ವಸೂಲಿಗಾರರು ಮತ್ತು ತಮ್ಮನ್ನು ಶಿಲುಬೆಗೆ ಏರಿಸಿದವರನ್ನ ಕ್ಷಮಿಸಿದರು. ಇಂದು ನಾವು ಸಹ ಕ್ರಿಸ್ತಯ ದಯೆಯನ್ನು, ಕರುಣೆಯನ್ನು ತೋರಿ ಸಾಕ್ಷಿಗಳಾಗಿ ಬಾಳೋಣ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.